ನಮಸ್ಕಾರ ಕರ್ನಾಟಕದ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್ ಇವತ್ತು ನಾನು ತಿಳಿಸ್ಕೊಡ್ದೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಅನ್ನಭಾಗ್ಯ ಯೋಜನೆಯ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಈ 3 ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ನಿಖರವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ಯಾವುದೇ ಸುಳ್ಳು ಮಾಹಿತಿ ಅಲ್ಲ, ಭಾಳಷ್ಟು ಮಾಹಿತಿಗಳು ಸುಳ್ಳಾಗಿ ನಿಮ್ಗೆ ಸಿಗ್ತಾ ಇದೆ. ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರೆ ಯಾವಾಗ ಬರುತ್ತೆ ಅಂತ. ಆದರೆ ಇದ್ರ ಬಗ್ಗೆ ನಾನು ಸಂಪೂರ್ಣದ ಒಂದು ಒಳ್ಳೆ ಮಾಹಿತಿ ತಿಳಿಸ್ಕೊಡೋದಾರೆ ನೀವು ಏನು ಮಾಡ್ಬೇಕಾದ್ರೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾಕಂದರೆ ಎಷ್ಟು ಜನಕ್ಕೆ ಈ ಥರ ಬಗ್ಗೆ ಮಾಹಿತಿ ಗೊತ್ತಾಗ್ತಿಲ್ಲ. ಈ ವಿಡಿಯೋನ ನೀವು ಏನು ಮಾಡಬೇಕಾದ್ರೆ ನಿಮ್ಮ ಹಳ್ಳಿಗಳಲ್ಲಿ ಅಂದರೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ನಿಮ್ಮ ಹಳ್ಳಿ ಗ್ರೂಪ್ಗಳಿರುತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ಗಳಿರುತ್ತೆ, ಅಥವಾ ನಿಮ್ಮದೊಂದು ಗ್ರೂಪ್ ಇರುತ್ತೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿರುತ್ತೆ, ವಾಟ್ಸಪ್ ಗ್ರೂಪ್ಗಳು. ಆ ಗ್ರೂಪ್ಗಳಿಗೆ ಅದನ್ನು ಶೇರ್ ಮಾಡಿದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ, ಏನೇನು ವಿಷಯ ಏನೇನು ಮಾಹಿತಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಳ್ಳೋದಾದರೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಈ ಗೃಹಲಕ್ಷ್ಮಿ ಅಮೌಂಟು ಮತ್ತು ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಇದೇನು ಅಮೌಂಟ್ ಬರ್ತಾ ಇದೆಯಲ್ಲ, ಯುವ ನಿಧಿ ಯೋಜನೆ ಅಮೌಂಟ್ ಇನ್ನೂವರೆಗೂ ಯಾರಿಗೂ ಬಂದಿಲ್ಲ. ಬಟ್ ಅನ್ನಭಾಗ್ಯ ಯೋಜನೆ ಅಮೌಂಟು, ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಒಂದಿಷ್ಟು ಜನಕ್ಕೆ ಬರ್ತಾ ಇದೆ, ಒಂದಿಷ್ಟು ಜನಕ್ಕೆ ಇನ್ನೂವರೆಗೂ ಬಂದಿಲ್ಲ, ಒಂದಿಷ್ಟು ಜನಕ್ಕೆ ಬರ್ತಾ ಇದೆ. ಎಲ್ಲರಿಗೂ ನಿಮಗೆ ತಿಳಿದಿರುವಂತೆ ಈ ಅಮೌಂಟ್ ಬರೋದು ಏನಪ್ಪ ಇಲೆಕ್ಷನ್ ನಡೆಯೋ ತನಕ ಅಷ್ಟೇ ಬರುತ್ತೆ ಅಂತ ಒಂದಿಷ್ಟು ಜನ ಹೇಳಿದರು. ಅಂದರೆ ಏನು ಪಾರ್ಲಿಮೆಂಟ್ ಇಲೆಕ್ಷನ್ ಇತ್ತಲ್ಲ, ಈ ಪಾರ್ಲಿಮೆಂಟ್ ಇಲೆಕ್ಷನ್ ಇರೋ ತನಕ ಅಷ್ಟೇ ಬರುತ್ತೆ ಅಂತ ಒಂದಿಷ್ಟು ಜನ ಅಂತ ಇದ್ರು. ಅದು ಒಂದು ರೀಸನ್ ಇರ್ಬೋದು ಈಗ ಅಮೌಂಟ್ ಡಿಲೇ ಆಗೋ ಕಾರಣ. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಒಂದು ಕಡೆ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇದೆ ಕರ್ನಾಟಕ ಕಡೆಯೂ, ಅಂದರೆ ಕರ್ನಾಟಕ ಸರ್ಕಾರ ಕಡೆ ಹಾಕೋಕೆ ಒಂದಿಷ್ಟು ಜನಕ್ಕೆ ಅಮೌಂಟ್ ಇಲ್ಲ ಅಂತಲೂ ಕೂಡ ಮಾಹಿತಿ ಬರ್ತಾಯಿದೆ. ಅದ್ರ ನಿಜಾನೂ ಸುಳ್ಳು ಗೊತ್ತಿಲ್ಲ. ಬಟ್ ಇನ್ನೊಂದು ವಿಷಯ ಏನಪ್ಪ, ಈಗಾಗಲೇ ಕರ್ನಾಟಕದಲ್ಲಿ ಇಲೆಕ್ಷನ್ ಮುಗಿದಿದೆ. ಇಲೆಕ್ಷನ್ ಮುಗಿದಿರೋದ್ರಿಂದ ಒಂದು ಸ್ವಲ್ಪ ವೇಟ್ ಮಾಡಿ, ಅವ್ರು ನಿಮಗೂ ವೇಟ್ ಮಾಡಿಸ್ಬೋದು. ಯಾಕಂದರೆ ಇಷ್ಟು ದಿನ ಇಲೆಕ್ಷನ್ ಇತ್ತು, ನಿಮ್ಗೆ ಜಲ್ದಿ ಅಮೌಂಟ್ ಹಾಕಿದ್ರು. ಈಗಾಗಲೇ ಇಲೆಕ್ಷನ್ ಮುಗಿದಿರೋದ್ರಿಂದ ಅವ್ರು ವೇಟ್ ಕೂಡ ಮಾಡಿಸ್ಬೋದು. ಯಾಕಂದರೆ ಇಲೆಕ್ಷನ್ ಮುಗಿದಿದೆ, ಇನ್ನೇನು ಅವರು ಅಂತ ವೇಟ್ ಮಾಡ್ಬೋದು. ಬಟ್ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ಅಮೌಂಟ್ ಹಾಕಿದರೆ ಈ ಮೇ ತಿಂಗಳ ಅಮೌಂಟು ಎಂಡ್ ಒಳಗಾಗಿ ಹಾಕ್ತಾರೆ. ಮತ್ತು ಗೃಹ ಅನ್ನಭಾಗ್ಯ ಯೋಜನೆದು ಮಾರ್ಚ್ ಏಪ್ರಿಲ್ ಮೇ ತಿಂಗಳ 3 ಕಂತಿನ ಅಮೌಂಟ್ ಕೂಡ ಅವ್ರು ಹಾಕೋದಾದರೆ ಇದೇ ತಿಂಗಳಲ್ಲಿ ಹಾಕಬೇಕು. ಯಾಕಂದರೆ ಈಗಾಗಲೇ 3 ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಅನ್ನಭಾಗ್ಯ ಯೋಜನೆದು. ನೀವು ತಿಳಿದಿರೋ ಹಾಗೆ ಅನ್ನಭಾಗ್ಯ ಯೋಜನೆದು 3 ತಿಂಗಳ ಪೇಮೆಂಟ್ ಪೆಂಡಿಂಗ್ ಇದೆ, ಮತ್ತು ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಅಷ್ಟೇ ಪೆಂಡಿಂಗ್ ಇದೆ. ಅವ್ರ ಪ್ರಕಾರ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಯಾವ ಜಿಲ್ಲೆಗೆ ಬರ್ತದೆ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಕೂಡ ಅವ್ರು ಹಾಕ್ತಾರೆ. ಇದೇ ಜಿಲ್ಲೆ ಅಂತ ಏನಿಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ಮೇ 30 ಒಳಗಾಗಿ ಹಾಕ್ಬೋದು. ಮತ್ತು ಅನ್ನಭಾಗ್ಯ ಯೋಜನೆಯ 3 ತಿಂಗಳ ಅಮೌಂಟು ಕೂಡ ಎಲ್ಲ 30 ಜಿಲ್ಲೆಗಳಿಗೂ ಕೂಡ ಕೊಡಬಹುದು. ಒಂದು ವೇಳೆ ಏನೆಂದರೆ ಇಲೆಕ್ಷನ್ ರಿಸಲ್ಟ್ ನೆಕ್ಸ್ಟ್ ಜೂನ್ 4 ಅಷ್ಟರೊಳಗೆ ಹಾಕಿದರೆ ಹಾಕ್ಬೋದು. ಯಾಕಂದರೆ ಈಗಾಗಲೇ ಇಲೆಕ್ಷನ್ ಮುಗಿದಿರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಪ್ಲಸ್ ಪಾಯಿಂಟು ಹಾಕಿದರೆ ಹಾಕ್ಬೋದು, ಇರಲಿಕ್ಕೆ ಇಲ್ಲ. ಒಂದು ವೇಳೆ ಇಲೆಕ್ಷನ್ ಮುಗಿದಿದೆ, ಇಲೆಕ್ಷನ್ ಮಟ್ಟ ಅಷ್ಟೇ ಕೊಡ್ತಾನೆ ಅಂತ ಒಂದು ಮಾಹಿತಿ ಹರಿದಾಡ್ತಿತ್ತು. ಏನಪ್ಪ ಇಲೆಕ್ಷನ್ ಇರೋ ತನಕ ಅಷ್ಟೇ ಗ್ಯಾರಂಟಿ ಯೋಜನೆಗಳು ಬರುತ್ತವೆ ಅಂತ ಒಂದು ಮಾಹಿತಿನೂ ಹರಿದಾಡುತ್ತಿತ್ತು. ಬಟ್ ಇದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿ ಗೊತ್ತಿಲ್ಲ. ವೇಟ್ ಮಾಡಬೇಕು ಏನೇನಾಗುತ್ತೆ ಅನ್ನೋದು. ಈ ಥರ ಒಂದು ಮಾಹಿತಿನೂ ಕೂಡ ಈಗ ಈ ಟ್ರೆಂಡಿಂಗ್ನಲ್ಲಿದೆ. ಇದು ಎಷ್ಟು ಸತ್ಯನೇ ಸುಳ್ಳು ಗೊತ್ತಿಲ್ಲ. ಒಂದು ಸಲ ವೇಟ್ ಮಾಡಿ, ನಿಮಗೂ ಬಂದರೆ ಬರ್ಬೋದು ಅಮೌಂಟು. ಒಂದು ವೇಳೆ ನಿಮ್ಗೆ ಏನಾದ್ರು ಅಮೌಂಟ್ ಬಂದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನನಗೊಂದು ಸಲ ಕ್ಲಾರಿಫಿಕೇಷನ್ ಸಿಗುತ್ತೆ. ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.